ಭಜದಮಲಜನ ಔನ್ನತ್ಯಭೂತಿ ಅರ್ಪಕಾಯ ಶಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೈ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತ್ಯೈ ನಮಃ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ ಶ್ರೀ ರಾಘವೇಂದ್ರತೀರ್ಥಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣ ಪ್ರಿಯಂ ಧೀರಂ ಅಧೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್ ಶ್ರೀ ಗುರುಭ್ಯೋ ನಮಃ. ಧೃತರಾಷ್ಟ್ರ ಸಂಜಯನ ಮಾತು ಏನು ಅಂತ ಅರ್ಥ ಆಗದೆ ಕೃಷ್ಣ ಸಂಜಯನ ಮೂಲಕ ಕಳಿಸಿಕೊಟ್ಟ ವಿಷಯ ಏನು ಇರಬಹುದು ಅಂತ ದೇವರ ಮಾತಿನ ಮೇಲೆ ಸಂಶಯಪಟ್ಟವ ರಾತ್ರಿ ನಿದ್ದೆ ಬಿಟ್ಟ. ದೇವರ ಮಾತಿನ ಮೇಲೆ ಸಂಶಯ ಅವನಿಗೆ. ಆದ್ದರಿಂದ ತನ್ನ ಜೀವನದಲ್ಲಿ ನಿದ್ದೆ ಕಳ್ಕೊಳ್ಳತಕ್ಕಂಥ ಪ್ರಸಂಗ ಬಂದ. ಈ ಸಂಜಯನನ್ನೇ ಧೃತರಾಷ್ಟ್ರ ಓಡಿಸಿದ್ದು, ಹೋಗು ಕೃಷ್ಣನ ಬಳಿಗೆ ಹೋಗು, ಧರ್ಮರಾಜನ ಬಳಿಗೆ ಹೋಗು, ಏನಾದರೂ ಮಾಡಿ ಆ ಧರ್ಮರಾಜನನ್ನು ಪುನಃ ಕಾಡಿಗೆ ಅಟ್ಟುವಂತೆ ನೋಡಿಕೊಂಡು ಬಾ ಅಂತಂದಾಗ ಕೃಷ್ಣನಿಂದ ಬಯಸಿಕೊಂಡು ಹಿಂದೆ ಬಂದ ಸಂಜಯ. ಸಂಜಯನನ್ನೇ ಯಾಕೆ ಅಟ್ಟಿದ? ಸಂಜಯ ತುಂಬುರುವಿನ ಅವತಾರ. ಆ ಸಂಜಯನಿಗೆ ಹೆಸರು, ಶಾಸ್ತ್ರಕಾರರು ಕೊಟ್ಟ ಹೆಸರು ಸ್ಥೂಣಾಕರಣ ಅಂತೇಳಿ. ಗಟ್ಟಿ ಕಿವಿ ಅಂತೆ ಅವನದ್ದು. ಅಂದರೆ ಗಟ್ಟಿ ಕಿವಿ ಅಂದರೆ ಹಿತ್ತಾಳೆ ಕಿವಿ ಅಲ್ಲ ಅಂತ. ಇಲ್ಲಿ ಇವರು ಹೇಳಿದ್ದನ್ನು ಕೇಳುವುದು, ಅವರನ್ನು ಬೈಯುವುದು. ಅಲ್ಲಿ ಹೋಗಿ ಅವರು ಹೇಳಿದ್ದನ್ನು ಕೇಳುವುದು, ಇವರಿಗೆ ಬೈಯುವುದು. ಈ ಕೆಲಸ ಮಾಡುವವ ಅಲ್ಲ. ಕೃಷ್ಣ ದೂತನಾಗಿ ಧೃತರಾಷ್ಟ್ರ ಹೇಳಿ ಕಳುಹಿಸಿದ್ದನ್ನು ಅಲ್ಲಿ ಒಪ್ಪಿಸುವುದು ದೂತನ ಕೆಲಸ. ಸಂಜಯನ ದೂತನಾಗಿ ಹೊರಟವ. ಆದ್ದರಿಂದ ಧೃತರಾಷ್ಟ್ರ ಏನು ಹೇಳಬೇಕು ಅಂತ ಹೇಳಿದ್ದಾನೆ ಅದನ್ನು ಹೇಳಿ. ಅಲ್ಲಿಂದ ಇಲ್ಲಿಗೆ ಬರುವಾಗ ಮಾತ್ರ ತಾನು ತನ್ನ ಕಿವಿಯನ್ನು ಗಟ್ಟಿ ಮಾಡಿಕೊಂಡೇ ಬಂದಿದ್ದ. ಇಲ್ಲಿ ಧೃತರಾಷ್ಟ್ರನಿಗೆ ಅನುಕೂಲವಾಗಿ ಹೇಳಬೇಕು, ಅದವನ ತಲೆಯಲ್ಲಿರಲಿಲ್ಲ. ಮತ್ತು ಸಾಧ್ಯ ಆದರೆ ಧೃತರಾಷ್ಟ್ರನನ್ನು ತಿದ್ದುವ ಕೆಲಸ ಮಾಡಬೇಕು. ಕೃಷ್ಣ ಅಲ್ಲಿ ಹಾಗೆ ಹೇಳಿ ಕಳಿಸಿದ್ದಾನೆ. ಸಾಧ್ಯ ಆದರೆ ನಿನಗೆ ಅನ್ನ ಹಾಕಿದವನನ್ನು ತಿದ್ದು, ನಮ್ಮನ್ನು ತಿದ್ದಲಿಕ್ಕೆ ಬರಬೇಡ ಅಂತ ಕೃಷ್ಣ ಹೇಳಿದ್ದ. ಅದೇ ಮಾತನ್ನು ಕಿವಿಯಲ್ಲಿ ಕೇಳಿಸಿಕೊಂಡು ಆ ವಿಷಯದಲ್ಲಿ ತನ್ನ ಕಿವಿಯನ್ನು ಗಟ್ಟಿ ಮಾಡಿಕೊಂಡು, ಈ ದಿವಸ ನಾವು ಪಿತ್ತಾಳಿ ಕಿವಿಯವರು ಆಗಬಾರದು ಅಂತಿದ್ದರೆ ನಾವು ಮಹಾಭಾರತ ಇಡೀ ಓದೋದು ಬಿಡಿ, 1,00,000 ಶ್ಲೋಕ ಉಂಟು ಅಂತಾರೆ. ಮಹಾಭಾರತದಲ್ಲಿ ಬರತಕ್ಕಂತಹ ವ್ಯಕ್ತಿಗಳ ಬಗ್ಗೆ ನಾವು ಮೆಲುಕು ಹಾಕಿದರೆ ಸಾಕು. ಅದರ ಶಬ್ದದ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ತುಂಬುರುವಿಗೆ ನಮಸ್ಕಾರ, ತುಂಬುರುವಿಗೆ ನಮಸ್ಕಾರ, ಸ್ಥೂಣಾಕರ್ಣನಿಗೆ ನಮಸ್ಕಾರ, ಸ್ಥೂಣಾಕರ್ಣನಿಗೆ ನಮಸ್ಕಾರ ಅಂತ ಪ್ರತಿ ದಿವಸ ನಾವು ಮೆಲುಕು ಹಾಕಿದರೆ ಒಂದು 48 ಸಲನೋ 108 ಸಲನೋ ಏನಾಗುತ್ತೆ, ದೇವರು ನಮ್ಮನ್ನು ಹಾಗೆಯೇ ಮಾಡ್ತಾನೆ. ಪಿತ್ತಾಳಿ ಕಿವಿಯನ್ನು ನಮ್ಮಿಂದ ತಪ್ಪಿಸ್ತಾನೆ. ಸತ್ಯದ ವಿಷಯದಲ್ಲಿ ನಾವು ಗಟ್ಟಿಯಾಗಿ ನಿಲ್ಲುವಂತೆ ಮಾಡ್ತಾನೆ. ಇದನ್ನೇ ಏನಂದ್ರೂ ಗೊತ್ತಾ ಹಿರಿಯರು, ನಮ್ಮಲ್ಲಿ ಮಂತ್ರದ ಆವೃತ್ತಿ ಅಂತ ಬಂದ, ಅಕ್ಷರ ಲಕ್ಷ ಜಪ ಮಾಡುವುದು ಅಂತ ಬಂದ, ಜಪ ಮಾಡಿ ಆ ಮಂತ್ರವನ್ನು ಸಿದ್ಧ ಮಾಡಿಕೊಳ್ಳುವುದು ಅಂತ ಬಂತು. 500 ವರ್ಷಗಳಿಂದ ಏನು ಮಂತ್ರ ಜಪ ಮಾಡಿಕೊಂಡು ಬಂದೆವು. ಮಂದಿರವಲ್ಲೇ ಕಟ್ಟುವೆವು, ಮಂದಿರವಲ್ಲೇ ಕಟ್ಟುವೆವು, ಮಂದಿರವಲ್ಲೇ ಕಟ್ಟುವೆವು ಅಂತ ಅಷ್ಟು ಜನ ಭಾರತೀಯರು ಜಪ ಮಾಡಿದ್ರು 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 ಮಾಡಿದ್ರು
ಸಿದ್ಧ ಮಂತ್ರರಾದರೂ ಈ ದಿವಸ ಮಂದಿರ ಕಟ್ಟಿ ನಿಂತಿದೆ. ನಮ್ಮಲ್ಲಿ ಅವರನ್ನು ಸಿದ್ಧ ಮಂತ್ರರು ಅಂತ ಕರೀತಾರೆ. ಗಾಯತ್ರಿಯನ್ನು 24 ಲಕ್ಷ ಜಪ ಮಾಡಿದರೆ ಅವ ಗಾಯತ್ರಿ ಸಿದ್ಧ ಮಂತ್ರ. ಕೃಷ್ಣ ಮಂತ್ರವನ್ನು ಅವ ಲಕ್ಷ 6 ಲಕ್ಷ ಜಪ ಮಾಡಿದರೆ ಅವ ಸಿದ್ಧ ಕೃಷ್ಣ. ರಾಮ ಮಂತ್ರವನ್ನು 6 ಲಕ್ಷ ಜಪ ಮಾಡಿದರೆ ಅವ ಸಿದ್ಧರಾಮ. ಜಪ ಮಾಡಿಲ್ಲ, ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರಹಚಾರ ಕೊನೆಯ ಹಂತಕ್ಕೊಂದು ಹೆಸರಿಟ್ಟದ್ದಕ್ಕಾದ್ರೂ ಜಪ ಮಾಡಬಾರ್ದ? ಇಲ್ವೇ ಇಲ್ಲ. ಎಲ್ಲೋ ಹೆಸರು, ಎಲ್ಲೋ ಅರ್ಥ. ಏನಾಗಬೇಕು? ಇದೇ ನಮ್ಮ ಭಾರತೀಯದಲ್ಲಿ ಏನರ್ಥ? ಹೆಸರಿಗೆ ಸರಿಯಾಗಿ ಅರ್ಥವನ್ನು ಮೇಳೈಸಿಕೊಳ್ಳುವುದೇ ನಮ್ಮ ಭಾರತೀಯತೆ ಅಂತಂದರೆ. ಈಗ ಉಪನ್ಯಾಸಕಾರರು ಚಿಕ್ಕವರಾದರೂ ಕೂಡ ಒಂದು ಮಾತಂದು ಏನು ಅಂತ, ಮಗು ಹುಟ್ಟಿದ 11ನೇ ದಿವಸಕ್ಕೆ ಹೆಸರಿಲ್ಲದೆ ಟಾಂಟು ಮೋಂಟು ಅಂತ ಹೀಗೆ ಏನೇನು ಹೆಸರಿಟ್ಟು ಅದಕ್ಷರಿಯಾಗಿ ಬೆಳೆಯುತ್ತೆ ಮಗು. ಅದರಿಂದ ಹುಟ್ಟಿದ 11 ದಿವಸಕ್ಕೆ ಆ ಮಗು ಒಂದು ಕಿವಿಯಲ್ಲಿ ಆ ಮಗುವಿನ ಹೆಸರು ಹೇಳಿ ಅದರ ಅರ್ಥವನ್ನು ಹೇಳಿಬಿಟ್ರೆ ಅರ್ಥಕ್ಕೆ ಅನುಗುಣವಾಗಿ ಮಗು ಬೆಳೆಯುತ್ತೆ ಅಂಥೇಳಿ ಉಪನ್ಯಾಸಕಾರರಿಗೊಂದು ಮಾತು ಹೇಳಿದರು. ಹಾಗಾದರೆ ನಮ್ಮಲ್ಲಿ ಮಂತ್ರಕ್ಕೆ ಅಷ್ಟು ಮಹತ್ವ ಉಂಟು. ಅದೇ ರೀತಿಯಲ್ಲಿ ಕೃಷ್ಣ ಕೊಟ್ಟಿರತಕ್ಕಂಥ ಮಂತ್ರವನ್ನು, ಏನು ಮಂತ್ರ? ಉಪದೇಶವನ್ನು, ಧೃತರಾಷ್ಟ್ರನು ತಿದ್ದತಕ್ಕಂಥ ಮಾತನ್ನು ಏನು ಕೃಷ್ಣ ಇವನ ಕಿವಿಯಲ್ಲಿ ಊದಿದ್ದ, ಆ ವಿಷಯದಲ್ಲಿ ತನ್ನ ಕಿವಿಯನ್ನು ಗಟ್ಟಿ ಮಾಡಿಕೊಂಡು ಇಲ್ಲಿ ಬಂದು ಧೃತರಾಷ್ಟ್ರನ ಮುಂದೆ ಏನಂದ? ನಾಳೆ ನಿನ್ನ ಮಕ್ಕಳನ್ನು ಕರೆಸು, ಸಭೆ ಸೇರಿಸು, ಆ ಸಭೆಯಲ್ಲಿ ನಾನು ಉಪನ್ಯಾಸ ಮಾಡ್ತೇನೆ. ಕೃಷ್ಣ ಹೇಳಿದ ವಿಷಯವನ್ನು ನಾನು ಉಪನ್ಯಾಸದ ಮೂಲಕ ತಿಳಿಸ್ತೇನೆ ಅಂತಂದಾಗ ಧೃತರಾಷ್ಟ್ರ ನಿದ್ದೆ ಕೆಟ್ಟ, ನಿದ್ದೆ ಬಿಟ್ಟ. ಕೆಟ್ಟ ಧೃತರಾಷ್ಟ್ರ ನಿದ್ದೆ ಬಿಟ್ಟ. ನಿದ್ದೆ ಬರ್ತಾನೇ ಇಲ್ಲ ಧೃತರಾಷ್ಟ್ರನಿಗೆ. ಆವಾಗ ಯಾರಿಗೆ ಕರೆ ಹೋಯಿತು? ವಿದುರನಿಗೆ ಕರೆ ಹೋಯಿತು. ಪಾಪ ತನ್ನ ಪಾಡಿಗೆ ತಾನು ವಿದುರ ಇದ್ದ. ಅವನ ಹೆಸರೇ ವೇದವ್ಯಾಸ ದೇವರು ಮಾಡಿದಂತಹ ನಾಮ ಅದು. ವೇದವ್ಯಾಸ ದೇವರು ಇಟ್ಟಿರತಕ್ಕಂಥ ಹೆಸರದು. ಇವನಿಗೇನು ಹೆಸರಿಟ್ಟರು? ಧೃತರಾಷ್ಟ್ರ ಅಂತ ಹೆಸರಿಟ್ಟರು. ಅದನ್ನು ಉಪನ್ಯಾಸಕರು ಒಂದು ಮಾತಂದರು, ಏನಂತ? ಕ್ಷಿತಿಗಾಗಿ ರಾಜರು, ರಾಜರಿಗಾಗಿ ಕ್ಷಿತಿ ಅಂತ. 10 ವರ್ಷದಿಂದ ಬಂದಂಥವ ಕ್ಷಿತಿಗಾಗಿ ರಾಜ ಬಂದ. ಅಷ್ಟರ ತನಕ ರಾಜರು ಇಡೀ ನಮ್ಮ ಭೂಮಿಯನ್ನೇ ನುಂಗಿದವರೇ ಬರ್ತಾ ಇದ್ರು. ದೇವರು ನೋಡಿದ ದೇವರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಸಾಕು, ಭೂಮಿ ನುಂಗಿದವರು ಆಡೋರು, ಇನ್ನು ಭೂಮಿಗೋಸ್ಕರ ಆಡತಕ್ಕಂಥವ್ರು ಬರಲಿ ಅಂತ ಹೇಳಿಕೊಂಡು 10 ವರ್ಷದಿಂದ ಭೂಮಿಗಾಗಿ ವ್ಯಕ್ತಿಯನ್ನು ಕಳಿಸಿಕೊಟ್ಟ. ವ್ಯಕ್ತಿಗಾಗಿ ಭೂಮಿ ಅಲ್ಲ, ಭೂಮಿಗಾಗಿ ವ್ಯಕ್ತಿ ಅನ್ನೋದನ್ನು ಉಪನ್ಯಾಸಕರು ಚೆನ್ನಾಗಿ ಇದು ನಮ್ಮ ಈ ಸಭೆಯಲ್ಲಿ ಮಧ್ವನವಮಿಯ ಪರ್ವಕಾಲದಲ್ಲಿ ಚೆನ್ನಾಗಿ ತಿಳಿಯಾಗಿ ಹೇಳಿದರು. ಆದ್ದರಿಂದ ಇವನಿಗೆ ಏನು ಹೆಸರಿಟ್ಟಿದ್ದಾರೆ ವೇದವ್ಯಾಸದೇವರು? ಧೃತರಾಷ್ಟ್ರ ಅಂತ ಹೆಸರಿಟ್ಟಿದ್ದಾರೆ. ಯಾರಿಟ್ಟದ್ದು? ವ್ಯಾಸರಿಟ್ಟ ಹೆಸರು. ಏನು ಅಂತ? ಧೃತರಾಷ್ಟ್ರ ಅಂತ. ಅದಕ್ಕೆ ಸರಿಯಾಗಿ ಬೆಳೆದ. ಏನು? ಕಬಳಿಸಿದ. ಧೃತರಾಷ್ಟ್ರ ರಾಷ್ಟ್ರಕ್ಕೋಸ್ಕರ ತಾನು ತನ್ನ ದೇಹವನ್ನು ಧಾರಣೆ ಮಾಡಿದವ ಧೃತರಾಷ್ಟ್ರ. ಯಾವ ರಾಷ್ಟ್ರ ಅಂದರೆ ಪಾಂಡವರ ರಾಷ್ಟ್ರವನ್ನು ಕೂಡ ನಾನೇ ನುಂಗುತ್ತೇನೆ, ನಂದು ನಮಗೆ ನಿಂದು ನಮಗೆ ಅಂತ ಹೇಳಿಕೊಂಡು ಪಾಂಡವರ ರಾಜ್ಯವನ್ನು ಕೂಡ ನುಂಗಲಿಕ್ಕೆ ಅಂತ ಹೊರಟವ. ಸಾರ್ಥಕ ಮಾಡಿಕೊಂಡು ಅಪ್ಪ ಇಟ್ಟಿರತಕ್ಕಂಥ ಹೆಸರು ಧೃತರಾಷ್ಟ್ರ ಅಂತ ಹೇಳಿಕೊಂಡು ಇವನಿಗೆ ಏನು ಹೆಸರಿಟ್ಟಿದ್ರು? 3ನೇ ಮಗುವಿಗೆ ಏನು ಹೆಸರಿಟ್ಟಿದ್ರು? ವಿದುರ ಅಂತ ಹೆಸರಿಟ್ಟಿದ್ರು. ತನ್ನ ಪಾಡಿಗೆ ತಾನು ಅಧ್ಯಯನ ಮಾಡಿಕೊಂಡಿದ್ದ. ವಿದ್ಯಾಯಾಂ ರತಃ. ಎಲ್ಲಿ ಉಪನ್ಯಾಸ ನಡೀತದೆ, ಎಲ್ಲಿ ಒಳ್ಳೆ ರೀತಿಯ ಉಪನ್ಯಾಸ ನಡೀತದೆ, ಅಲ್ಲಿ ಹೋಗಿ ಚೆನ್ನಾಗಿ ಅದನ್ನು ಆಸ್ವಾದನೆ ಮಾಡ್ತಾ ಇದ್ದ. ವಿದ್ಯಾಯಾಂ ರತಃ. ಇಲ್ಲಿ ಉಪನ್ಯಾಸವನ್ನು ಚೆನ್ನಾಗಿ ಆಸ್ವಾದನೆ ಮಾಡೋದು ಇಷ್ಟೇ ಅಲ್ಲ, ಮನೆಗೆ ಹೋಗಿ ಅದನ್ನು ಮೆಲುಕು ಹಾಕಿಕೊಂಡು ಮತ್ತಷ್ಟು ಆನಂದ ಪಡ್ತಾ ಇದ್ದ. ಆದ್ದರಿಂದ ಅವನ ಹೆಸರು ವಿದುರ. ಇಷ್ಟೇ ಅಲ್ಲ, ತಾನೇನು ತಿಳ್ಕೊಂಡಿದ್ದಾನೆ, ದೇವರ ಬಗ್ಗೆ ಏನು ತಿಳ್ಕೊಂಡಿದ್ದಾನೆ, ಅದನ್ನು ಇನ್ನೊಬ್ಬರಿಗೆ ಹೇಳಿ ವಿದ್ಯೆಯ ರಮಯತಿ ಇತಿ ವಿದುರ. ಶ್ರೋತೃಗಳಿಗೂ ಕೂಡ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತೆ ಉಪನ್ಯಾಸ ಮಾಡ್ತಿದ್ದಂತೆ. ಅಬ್ಬಾ, ಒಂದೂವರೆ ಗಂಟೆ ಆದರೂ ಕೂಡ ಮನೆಯ ಯಾವ ಜಂಜಾಟನೂ ಇಲ್ಲದೆ ಚೆನ್ನಾಗಿರ್ತೇವಲ್ವ ಅಂಥೇಳಿ ಈ ಮಧ್ವನವಮಿಯ ಪರ್ವಕಾಲದಲ್ಲಿ ಅಲ್ಲೋ ಒಳ್ಳೆಯ ಉಪನ್ಯಾಸಕರು ಬಂದರು, ಒಳ್ಳೊಳ್ಳೆ ವಿದ್ವಾಂಸರು ಬಂದರು, ಉಪನ್ಯಾಸ ಮಾಡಿದರು. 1.5 ಗಂಟೆ ಆರಾಮ. ಮತ್ತೆ ಪುನಃ ಮನೆ ಹೋಗಿ ಮತ್ತೆ ಉಂಟಲ್ಲ ನಮಗೆ ಅಂತ. ಇದೊಂದು 1.5 ಗಂಟೆ. ಹಾಗಾದರೆ ವಿದ್ಯೆಯ ರಮಯತಿ ಇತಿ ವಿದುರ. ತಾನು ಕೊಡತಕ್ಕಂಥ ತಿಳುವಳಿಕೆ ಗೊತ್ತಿರುವುದು ದೊಡ್ಡದಲ್ಲ, ಗೊತ್ತಿರುವುದನ್ನು ಗೊತ್ತಾಗುವಂತೆ ತಿಳಿಸುವುದು ದೊಡ್ಡದು. ತಿಳಿದದ್ದನ್ನು ತಿಳಿಯುವಂತೆ
ತಿಳಿಯಾಗಿ ತಿಳಿಸುವುದು ಅದು ದೊಡ್ಡತನ. ಅದು ಯಾರಲ್ಲಿತ್ತು? ವಿದುರನಲ್ಲಿತ್ತು. ಆದ್ದರಿಂದ ವಿದುರನ್ನು ಚೆನ್ನಾಗಿ ಉಪಾಸನೆ ಮಾಡೋಣ. ವಿದುರ 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 ಅಂತ ಪ್ರತಿ ದಿವಸ ಅರ್ಥಾನುಸಂಧಾನ ಮಾಡಿಕೊಂಡು ವಿದುರನದೊಂದು 108 ಸಲ ವಿದುರನ ನಾಮವನ್ನು ಜಪ ಮಾಡಿದೆವು ಅಂತಂದರೆ, ನಾವು ಏನು ತರಗತಿಗೆ ಹೋಗಿ ಮಕ್ಕಳಿಗೆ ಉಪದೇಶ ಮಾಡ್ತೇವೆ, ಏನೇನೋ ಉಪದೇಶ ಮಾಡೋಲ್ಲ, ಮಕ್ಕಳಿಂದ ಉಗಿಸಿಕೊಳ್ಳುವ ರೀತಿಯಲ್ಲಿ ಉಪದೇಶ ಮಾಡೋಲ್ಲ, ಮಕ್ಕಳಿಗೆ ಇದು ಹೌದು ಅಂತ ತೋರುವ ರೀತಿಯಲ್ಲಿ ಉಪದೇಶ ಮಾಡೋ ತಾಕತ್ತು ಬಂದು ಈ ಅಧ್ಯಾಪಕ ನಮ್ಮಲ್ಲೇ ಇರಬೇಕು ಅಂತ ಮಕ್ಕಳು ಹೇಳುವ ಧಾಟಿಯಲ್ಲಿ ಆಗಬೇಕು ಅಂತ. ಅದೇನಾಗಬೇಕು? ಅಮ್ಮ ಹೇಳತಕ್ಕಂಥ ಉಪದೇಶ ಚೆನ್ನಾಗಿದೆ, ಅಮ್ಮ ಹೇಳತಕ್ಕಂತಹ ಮಾತು ಹೌದು, ನಾನು ಪಾಲಿಸಬೇಕು, ಅಪ್ಪ ನನ್ನ ಒಳಿತಿಗಾಗಿ ಹೇಳ್ತಾ ಇದ್ದಾನೆ ಎನ್ನುವ ಭಾವನೆ ಅಪ್ಪ ಅಮ್ಮನ ಮಾತಿನ ಮೇಲೆ ಮಕ್ಕಳಿಗೆ ಬರಬೇಕು ಅಂತಾದರೆ ಮೊದಲು ವಿದುರನ ಚಿಂತನೆ. ನಮ್ಮಲ್ಲಿ ಶೂದ್ರ ಹಾಗೆ ಹೀಗೆ ಅಂತ ನಮ್ಮಲ್ಲಿ ಇಲ್ಲವೇ ಇಲ್ಲ. ಎಲ್ಲಿ ಗುಣಗಳು ಉಂಟೋ ಆ ಗುಣಗಳನ್ನು ಗ್ರಹಣ ಮಾಡೋದು ನಿಮ್ಮ ಸ್ವಭಾವ. ಜಾತಿ ಜಾತಿ ಅದು ನಮ್ಮ ಜಾತಿಯೋ ಅದರಿಂದ ಅವನು ಸ್ವೀಕಾರ ಮಾಡೋಣ, ಅದು ನಮ್ಮಲ್ಲಿ ಬ್ರಾಹ್ಮಣ ಜಾತಿ ಇಲ್ಲ ಅಂತ ಅದಿನ್ನೂ ಕೂಡ ಬಂದೇ ಇಲ್ಲ. ಒಂದು ವೇಳೆ ನೋಡಿ ದೇವರು ಎಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಅಂತಂದರೆ, ಒಂದು ವೇಳೆ ನಮ್ಮನ್ನು ಆಳತಕ್ಕಂತಹ ವ್ಯಕ್ತಿ ಬ್ರಾಹ್ಮಣನಾಗಿದ್ದರೆ ನಾವು ಏನಾದರೂ ಹೀಗೆ 5 ವರ್ಷಕ್ಕೊಮ್ಮೆ ಅವನ ಬಗ್ಗೆ ಓಪನ್ ಆಗಿ ಸಾರ್ವಜನಿಕವಾಗಿ ಏನಾದ್ರು ನಾವು ಪ್ರಾರ್ಥನೆ ಮಾಡ್ತಾ ಇದ್ದರೆ ಪತ್ರಿಕೆಯಲ್ಲಿ ಭಾರಿ ಬರ್ತಿತ್ತು. ಬ್ರಾಹ್ಮಣ ಅಂತ ನೋಡಿ ಅವನನ್ನು ಎತ್ತಿರ್ತಾರೆ, ಜಾತಿ ಎತ್ತಿರ್ತಾರೆ ಅಂತ ಬರ್ತಿತ್ತು. ನಾವು ಬದುಕಿದೆವು. ಅವೊಬ್ಬ ಯಾವುದೋ ಕೆಳಮಟ್ಟದ ಜಾತಿ, ಆದ್ದರಿಂದ ನಾವು ಈ ದಿವಸ ಅವನ ಬಗ್ಗೆ ಧೈರ್ಯವಾಗಿ ಸಾರ್ವಜನಿಕವಾಗಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಬ್ರಾಹ್ಮಣರು ಯಾರೂ ಏನೂ ಮಾತಾಡುವಂತೆ ಇಲ್ಲ. ಈ ದಿವಸ ನಾವು ರಾಮನನ್ನು ಪೂಜೆ ಮಾಡ್ತೇವೆ, ಕೃಷ್ಣನನ್ನು ಪೂಜೆ ಮಾಡ್ತೇವೆ. ರಾಮ ಕೃಷ್ಣ ಯಾರು ಅಂತಂದು ಬಿಟ್ಟರೆ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವರು, ಪಾಪ ಬೇರೆಯವರು ಮೈ ಪರಿಚಿಕೊಳ್ತಾರೆ. ಇವುಗಳು ಏನ್ರಿ ಈ ಬ್ರಾಹ್ಮಣರು ಯಾರೂ ಆಗುತ್ತೆ ಇವರಿಗೆ ಪೂಜೆಗೆ ಅಂತ ಹೇಳಿಕೊಂಡು, ಯಾರೂ ಆಗುತ್ತೆ. ಎಲ್ಲಿ ಒಳ್ಳೆಯ ಗುಣಗಳು ಉಂಟೋ ಅದನ್ನು ಪೂಜೆ ಮಾಡತಕ್ಕಂಥ ಹೃದಯ ವೈಶಾಲ್ಯ ನಮಗೆ ದೇವರು ಕೊಟ್ಟಿದ್ದಾನೆ. ಆದ್ದರಿಂದ ಇಡೀ ಸಮಾಜ, ಆದರೆ ನಮ್ಮ ಕ್ರಮ ಏನು? ಬ್ರಾಹ್ಮಣ ಸುಖಿನೋ ಭವಂತು ಅಂತಲ್ಲ, ಲೋಕಾ ಸಮಸ್ತಾ ಸುಖಿನೋ ಭವಂತು ಅಂತಲೇ ನಿಮ್ಮ ಪ್ರಾರ್ಥನೆ. ಈ ಮೊದಲನೇ ಸಲ ಇದಕ್ಕೆ ಹೋಗುವಾಗ ಎಲ್ಲಿಗೆ, ಅದು ಮುಲಾಯಂ ಸಿಂಗಿನ ಕಾಲ, ಆವಾಗ ಅಯೋಧ್ಯೆಗೆ ಹೋಗಿದ್ದೆವು. 2ನೇ ಸಲ ಕಲ್ಯಾಣ ಆಗಿತ್ತು. ಮೊದಲನೇ ಸಲ ಶ್ರಮ ಪಟ್ಟದ್ದಕ್ಕೆ 2ನೇ ಸಲ ಕಲ್ಯಾಣ ಸಿಂಗಿನ ಕಾರ್ಯಕ್ರಮ. ಹಾಗೆ 2 ಸಲನೂ ಹೋಗಿದ್ದೆವು. ಮೊದಲನೇ ಸಲ ಹೋದಾಗ ಗೊತ್ತು ನಿಮಗೆಲ್ಲ, ಪತ್ರಿಕೆಯಲ್ಲಿ ಓದಿರ್ಬೋದು, ನಮ್ಮನ್ನೆಲ್ಲ ಬಂಧಿಸಿದ್ರು, ಎಲ್ಲೆಲ್ಲೋ ಕೊಂಡೋಗಿ ಹಾಕ್ತಿದ್ರು. 10 ಮಂದಿ ಇರತಕ್ಕಂಥ ಜಾಗ ಅಂತಾದರೆ 1000 ಮಂದಿಯನ್ನು ತುಂಬಿಸ್ತಿದ್ರಲ್ಲಿ. ಇಂಥ ಪ್ರಸಂಗ ಎಲ್ಲ ಭಾರಿ ನಡೀತಿತ್ತು. ಆವಾಗ ಅಲ್ಲಿ ಪತ್ರಿಕೆಯವರೆಲ್ಲ ಬರ್ತಿದ್ರು ನಮ್ಮ ಮುಂದೆ. ಅವರು ಬಂದು ಕೇಳ್ತಿದ್ರು, ಸ್ವಾಮಿ ಏನು ನಿಮ್ಮನ್ನು ಈ ರೀತಿಯೆಲ್ಲ ನಿಮ್ಮನ್ನು ಬಂಧಿಸಿ ಇಲ್ಲೇನು ಹಾಕ್ತಾ ಇದ್ದಾರಲ್ಲ, ನಿಮಗೆಲ್ಲ ಉಪದ್ರ ಕೊಡ್ತಾ ಇದ್ದಾರಲ್ಲ, ಅವರು ಹಾಳಾಗಿ ಹೋಗ್ಲಿಂದ ಸ್ವಾಮಿ ಶಾಪ ಕೊಡಿ ಅಂತ ಕೆಲವರು ಪತ್ರಿಕೆಯವರು ಬಂದು ಹೇಳ್ತಿದ್ರು. ಹಾಳಾಗಿ ಹೋಗಲಿ ಅವರು, ಶಾಪ ಕೊಡಿ ನೀವು. ಅವಾಗ ನಾವು ಶಾಪ ಕೊಡಲಿಕ್ಕಿದ್ದವರಲ್ಲ, ಮತ್ತೆ ಒಬ್ಬ ವ್ಯಕ್ತಿಯನ್ನು ತಿದ್ದುವುದಕ್ಕೋಸ್ಕರ ಇದ್ದವರು. ಆದ್ದರಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಏನು ಅಂತಂದರೆ, ಅವರಿಗೂ ಒಳ್ಳೆಯ ಬುದ್ಧಿ ಕೊಡುವುದು ಅಂತ ಹೇಳಿ. ಒಂದು ವೇಳೆ ಅವರು ಹಾಳಾಗಲಿ ಅಂತ ಹೇಳಿದರೆ ನಷ್ಟ ಯಾರಿಗೆ? ಭಾರತೀಯರಿಗೆ. ಯಾಕೆ? ಅಷ್ಟು ಭಾರತೀಯರ ಸಂಖ್ಯೆ ಕಮ್ಮಿ ಆಯಿತು, ಇಷ್ಟು ಮುಸಲರ ಸಂಖ್ಯೆ ಜಾಸ್ತಿ. ಅದರಿಂದ ಏನನ್ನಬೇಕು? ಭಾರತೀಯ ಒಬ್ಬ ಹಾಳಾಗಲಿ ಅಂತ ಹೇಳಬಾರ್ದು, ಅವನಿಗೆ ಒಳ್ಳೆಯ ಬುದ್ಧಿ ಕೊಡುವಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇದೇ ನಮ್ಮ ಹೃದಯ ವೈಶಾಲ್ಯ. ಹೀಗೆ ವಿದುರನನ್ನು ಚಿಂತನೆ ಮಾಡೋಣ. ಆವಾಗ ಏನಾಗುತ್ತೆ? ಅಪ್ಪ ಅಮ್ಮ ಮಾಡತಕ್ಕಂತಹ ಉಪದೇಶದ ಮಾತಿನ ಮೇಲೆ ನಮ್ಮ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಅಮ್ಮ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಇನ್ನೂ ಬೇಕಾ? ಬರೇ ವಿದುರ 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 ಅಂತ ಉಪಾಸನೆ ಇಲ್ಲ, ಮತ್ತೆ ಶೂದ್ರನಾದ ವಿದುರ, ಶೂದ್ರನಾದ ವಿದುರ, ಶೂದ್ರ ವಿದುರ, ಶೂದ್ರ ವಿದುರ ಅಂತ ಈ ರೀತಿಯಲ್ಲಿ ಉಪಾಸನೆ ಮಾಡೋಣ. ಏನಾಗುತ್ತೆ ಅದರಿಂದ? ಯಾರವ? ಯಮನ ಅವತಾರನ ಏನಾಗಿ ಬಂದ? ಶೂದ್ರನಾಗಿ ಬಂದನ. ಯಾರು ಶಾಪ ಕೊಟ್ಟದ್ದು? ಮಾಂಡವ್ಯ ಋಷಿಗಳು ಶಾಪ ಕೊಟ್ಟದ್ದು, ಬೈದದ್ದು. ಶಾಪ ಕೊಡಲಿಕ್ಕೆ ಆಗುತ್ತೆ, ಬೈದರು. ನಾವು ಬೈದು ಯಾರಿಗೂ ಬೈತೇವೆ, ಬಿಡಿ, ದೊಡ್ಡವ್ರು ಚಿಕ್ಕವ್ರು ನೋಡೋದು, ಯಾರಿಗೂ ಬೈತೀವಿ. ಶಾಪ ಕೊಟ್ಟದ್ದು
ಬೈದರು. ಬೈದಾಗ ಏನು ಮಾಡಿದ ಯಮ? ಏನು ಮಾಡಿದ? ಅಲ್ಲೇ ತಾನು ದ್ರವಣನಾದ, ಅಲ್ಲೇ ತಾನು ಕರಗಿದ. ಯಮ ತಾನು ಅಲ್ಲೇ ಕರಗಿದ. ಒಂದು ವೇಳೆ ಮಾಂಡವ್ಯ ಋಷಿಗಳು ಶಾಪ ಕೊಡುವಾಗ, ಮಾಂಡವ್ಯ ಋಷಿಗಳು ಬೈಯುವಾಗ, ನೀನೇನೋ ಶಾಪ ಕೊಡೋದು, ನಾನು ನಿನ್ನಕ್ಕಿಂತ ತಾರತಮ್ಯದಲ್ಲಿ ಎತ್ತರದವಲ್ವನೋ, ಏನೋ ಮೇಲ್ ನೋಡಿ ಯಾಕೆ ಹುಗಿತೀಯೋ ಅಂತೇಳಿ ಒಂದು ಮಾತು ಅಂತಿದ್ರೆ ಅಂತಿಲ್ಲ. ಮತ್ತೆ ಪಾಪ ಅವರೇನೋ ನನಗೆ ಬೈತಾ ಇದ್ದಾರೆ. ಮಕ್ಕಳು ಮನೆಯಲ್ಲಿ ಸಿಟ್ಟಿನಿಂದ ಅಮ್ಮನಿಗೆ ಹೊಡಿಲಿಕ್ಕೆ ಅಂತ ಬಂದಾಗ ಅಮ್ಮ ಏನು ಮಾಡ್ತಾಳೆ? ಮಗುವಿಗೆ ಖುಷಿಯಾಗಲಿ ಎನ್ನುವ ದೃಷ್ಟಿಯಿಂದ ತಾನು ಕೂಗಿದಂತೆ ನಟನೆ ಮಾಡ್ತಾಳೆ. ಮಗು ಯಾವುದೋ ಒಂದು ರೀತಿ ಕ್ರಮದಲ್ಲಿ ಹೊಡಿಲಿಕ್ಕೆ ಬಂತು, ಅಮ್ಮ ಆವಾಗ ಕೂಗಿದಂತೆ ನಟನೆ ಮಾಡ್ತಾಳ, ಮಗುವಿಗೆ ಖುಷಿಯಾಯಿತು. ಓ, ಅಮ್ಮ ನನಗೆ ಹೆದರಿದ್ರು ಅಂತ ಆ ಚಿಕ್ಕ ಮಗು ದೊಡ್ಡದಾದ ಮೇಲೆ ಅಲ್ಲ, ಪುಟ್ಟ ಮಗು, ಇನ್ನು ಅದಕ್ಕೆ 1-2 ವರ್ಷ 3 ವರ್ಷ, ಅದಕ್ಕೆ ಏನೋ ಒಂಚೂರು ಸಿಟ್ಟು ಬಂದಿದೆ. ಅದರ ಸಿಟ್ಟನ್ನು ಈಗ ಇಳಿಸಬೇಕಾಗಿದೆ. ಇಳಿಸುವ ಕ್ರಮ ಏನು? ಅದು ಅಮ್ಮನಿಗೆ ಹೊಡಿಲಿಕ್ಕೆ ಬಂದಾಗ ಅಮ್ಮ ಹೋ ಅಂತೇಳಿ ಹೋಗಿದ್ರೆ ಮಗುವಿನ ಸಿಟ್ಟು ಕಮ್ಮಿ ಆಯಿತು. ಮಗು ಏನಾಯಿತು? ನಗಲಿಕ್ಕೆ ಶುರು ಮಾಡಿತಲ್ವೋ. ಹಾಗಾದರೆ ಆ ಮಾಂಡವ್ಯ ಋಷಿಗಳ ಮೇಲೆ ಅನುಕಂಪದಿಂದ ಈ ಯಮಧರ್ಮರಾಜ ಅವನ ಶುಚಕ್ಕೆ, ಅವನ ದುಃಖಕ್ಕೆ, ಅವನ ಕೋಪಕ್ಕೆ ತಾನು ದ್ರವಣನಾದ. ತಾನು ಏನಾದ? ಕರಗಿ ನೀರಾದ. ಆದ್ದರಿಂದ ಶೂದ್ರನಾಗಿ ಬಂದ. ದ್ರ ಅಂದರೆ ದ್ರವಣ, ದ್ರವಣ ಅಂದರೆ ಕರಗುವುದು, ಶೂ ಅಂದರೆ ದುಃಖ. ಯಾರ ದುಃಖ? ದುಃಖ ಅಂದ್ರೆ ಕೋಪ, ದುಃಖ ಎಲ್ಲ ಒಂದೇ ಇಟ್ಟುಕೊಳ್ಳಿ. ಯಾರ ಕೋಪ? ಮಾಂಡವ ಋಷಿಗಳ ಕೋಪ. ಅವರ ಕೋಪಕ್ಕೆ ತಾನು ಕರಗಿದಲ್ವೋ, ಅದರಿಂದ ಶೂದ್ರನಾಗಿ ಏನಾಗಿ ಬಂದ? ವಿದುರನಾಗಿ ತಾನು ಸಮಾಜಕ್ಕೆ ಬಂದ. ಹಾಗಾದರೆ ಅಂತಹ ವಿದುರನನ್ನು ನಾವು ಶೂದ್ರನಾದ ವಿದುರ, ಶೂದ್ರನಾದ ವಿದುರ ಅಂತ ಎಣಿಸಿಕೊಂಡು ಪ್ರತಿ ದಿವಸ ಜಪ ಮಾಡಿ ನಮ್ಮ ಮಗು ದೊಡ್ಡದಾಗಲಿ ಚಿಕ್ಕದಾಗಲಿ, ದೊಡ್ಡದಾಗಿರುತ್ತೆ ಮಗು. ಯಾಕೆ? ನಾನು ನಿನ್ನೆ ಹೇಳಿದಂತೆ ಮಗು ಚಿಕ್ಕದಿರೋ ನಾವು ಉಪದೇಶ ಮಾಡಿಲ್ಲ. ದೊಡ್ಡದಾದ್ಮೇಲೆ ಕಲ್ತ್ಕೊಳ್ತೀರಿ ಅಂತ ಹೇಳಿಕೊಂಡು ನಾವು ಚಿಕ್ಕದಿರೋ ಉಪದೇಶ ಮಾಡಿಲ್ಲ. ದೊಡ್ಡದಾಗಿ ನಮಗೆ ಹೊಡಿಲಿಕ್ಕೆ ಬಂತು. ಇಂತಹ ಸಂದರ್ಭದಲ್ಲಿ ಅಪ್ಪ ಅಮ್ಮ ಶೂದ್ರನಾದ ವಿದುರ, ಶೂದ್ರನಾದ ವಿದುರ ಅಂತ ಅವರ ಬಗ್ಗೆ 108 ಬಾರಿ ಜಪ ಮಾಡಿ ನಮ್ಮ ಮಗುವಿಗೆ ಏನು 9ನೇ ಕ್ಲಾಸೋ 10ನೇ ತರಗತಿಯೋ 11ನೇ ತರಗತಿಯೋ ಆ ಮಗುವನ್ನು ಕೂತ್ಕೊಳ್ಳಿಸಿ ಉಪದೇಶ ಮಾಡಿದರೆ ಮಗು ಕರಗುತ್ತೆ. ಅಮ್ಮನ ಮಾತು ಕೇಳಬೇಕು. ನಾನು ತಪ್ಪು ಮಾಡಿದ್ದೆ, ಅಮ್ಮ ಇನ್ನು ಮುಂದೆ ಅಂತ ತಪ್ಪು ಮಾಡೋಲ್ಲ, ಅಪ್ಪ ಇನ್ನು ಮುಂದೆ ಅಂತ ತಪ್ಪು ಮಾಡೋಲ್ಲ ಅಂತೇಳಿ ಶುಚ ಅಮ್ಮ ತಾನು ದುಃಖದಿಂದ ಮಗು ಮಾಡತಕ್ಕಂಥ ತಂಟೆಗೆ, ಮಗು ಹೊರಗಿನಿಂದ ಮಾಡತಕ್ಕಂಥ ತಂಟೆಗೆ ಅಮ್ಮನ ಹತ್ರ ಬಂದು ದೂರಿದಾಗ ಅಮ್ಮ ತುಂಬ ದುಃಖದಿಂದ ಆ ಮಗುವಿಗೆ ತಾನು ದೊಡ್ಡ ಮಗುವಿಗೆ ತಾನು ಉಪದೇಶ ಮಾಡುವಾಗ ಮಗು ಕರಗುತ್ತೆ. ಅಮ್ಮ ಕೊಟ್ಟಂತಹ ವಿದ್ಯೆಯ ಮೇಲೆ, ವಿದ್ಯೆ ಅಂದರೆ ಉಪದೇಶ, ಅಮ್ಮ ಕೊಟ್ಟಂತಹ ಉಪದೇಶದ ಮೇಲೆ ಅದಕ್ಕೆ ರತಿ ಬರುತ್ತೆ, ಅದಕ್ಕೆ ಆಸಕ್ತಿ ಬರುತ್ತೆ. ಆದ್ದರಿಂದ ಶೂದ್ರನಾದ ವಿದುರನಿಗೆ ನಮಸ್ಕಾರ, ಶೂದ್ರನಾದ ವಿದುರನಿಗೆ ನಮಸ್ಕಾರ ಅಂತ ಹೇಳಿಕೊಂಡು ಅರ್ಥ ಅನುಸಂಧಾನ ಪೂರ್ವಕವಾಗಿ ವಿದುರನಿಗೆ ನಮಸ್ಕಾರ ಮಾಡಿದರೆ ಖಂಡಿತ ನಮ್ಮ ಮಕ್ಕಳು ದೊಡ್ಡದಾದ ಮೇಲೂ ಕೂಡ ನಮ್ಮ ಮಕ್ಕಳು ನಾವು ಹೇಳಿದಂತೆ ಕೇಳ್ತಾರೆ. ಆ ದೃಷ್ಟಿಯಲ್ಲೇ ಈ ಸಮಾಜಕ್ಕೆ ಯಮನನ್ನು ಶೂದ್ರ ವಿದುರನನ್ನಾಗಿ ಅವನಿಗೆ ವಿದ್ಯೆಯನ್ನು ವ್ಯಾಸರು ತುಂಬಿಸಿ ಸಮಾಜಕ್ಕೆ ಕಳಿಸಿದ್ದಾರೆ. ಅಂತಹ ವಿದುರನಿಗೆ ಕರೆ ಹೋಯಿತು. ಧೃತರಾಷ್ಟ್ರ ಕರೆ ಕಳಿಸಿದ, ವಿದುರ ಬಂದವನೇ ನೇರ ಒಳಗೆ ಬಂದಿಲ್ಲ. ಯದ್ಯಪಿ ತಮ್ಮ, ಧೃತರಾಷ್ಟ್ರನ ತಮ್ಮ, ರಾಜನ ತಮ್ಮ, ಎಲ್ಲಿ ಬೇಕಾದರೂ ಹೋಗಿ ಬರಲಿಕ್ಕೆ ಬೇಕಾದಂಥ ಅಧಿಕಾರ ಉಂಟು. ಹೊರಗಿನಿಂದ ನಿಂತು ಬಾಗಿಲು ಕಾಯುವನ ಹತ್ರ ಹೇಳಿ ಕಳಿಸಿದ, ಹೀಗೆ ತಮ್ಮ ಬಂದಿದ್ದಾನೆ, ಹೋಗಿ ಅಣ್ಣನಿಗೆ ಹೇಳು, ಧೃತರಾಷ್ಟ್ರನಿಗೆ ಹೇಳು, ವಿದುರ ಬಂದಿದ್ದಾನೆ, ಧೃತರಾಷ್ಟ್ರನಿಗೆ ಹೇಳು ಅಂತಂದಾಗ ಬಾಗಿಲು ಕಾಯೋ ಹೋಗಿ ಹೇಳಿದ. ಬಾ ಬರ್ಲಿಕ್ಕೆ ಹೇಳು ಅಂತೇಳಿ ವಿದುರನನ್ನು ಒಳಗೆ ಕರೆದ. ವಿದುರ ತಾನು ಒಳಗೆ ಬಂದ. ಯಾರ ಮಗ ಧೃತರಾಷ್ಟ್ರ? ವೇದವ್ಯಾಸದೇವರ ಮಗ, ವ್ಯಾಸರ ಪರಂಪರೆಯಲ್ಲಿ ಬಂದವ. ವ್ಯಾಸರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಯನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಯಮ ನೇರ ಬರೋಲ್ಲ, ಅಪ್ಪಣೆ ಕೇಳಿ ಬರ್ತಾನೆ ಒಳಗೆ. ಸ್ವಲ್ಪ ಆದರೂ ಕೂಡ ನಾವು ವ್ಯಾಸರಿಗೆ ಸಂಬಂಧಪಟ್ಟ ನಮ್ಮಲ್ಲೇನಾದರೂ ಉಂಟು ಅಂತಾರೆ. ಇದು
ನಡೆದಂಥ ಘಟನೆ, ನಮ್ಮ ಊರಲ್ಲೇ ನಮ್ಮ ಹಳ್ಳಿಯಲ್ಲೇ ನಡೆದಂಥ ಒಂದು ಘಟನೆ. ಮರಣಶಯ್ಯೆಯಲ್ಲಿ ಮಲಗಿದ್ದಾನೆ. ಈಗಲೋ ಮತ್ತೆಯೋ ಎಂಬ ಪರಿಸ್ಥಿತಿಯಲ್ಲಿದ್ದಾನೆ. ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ, ಶುಶ್ರೂಷೆ ಮಾಡ್ತಾ ಇದ್ದಾಳೆ ತನ್ನ ಪತಿದ್ದು. ಸಾಯಂಕಾಲದ ಹೊತ್ತು ಗಂಡ ಹೆಂಡತಿ ಹತ್ರ ಹೇಳಿದ, ಯಾರೋ ಬಂದಿದ್ದಾರೆ, ಒಂಚೂರು ಬಾಗಿಲು ತೆಗಿ ಅಂತ. ಅವಳಂದು ಸಾಯಂಕಾಲ ಹೊತ್ತು ಯಾರು ಬರ್ತಾರೆ? ಒಂದನೇದಾಗಿ ಪಾಪ ಅವಳಿಗೂ ಶುಶ್ರೂಷೆ ಮಾಡಿ, ಮಾನವ ಸಹಜ, ಎಷ್ಟು ಅಂತ ಶುಶ್ರೂಷೆ ಮಾಡೋದು, ನಮಗೂ ಒಳಗಿಂದ ಒಮ್ಮೆ ತೋರುವುದು ಸಹಜ, ಎಷ್ಟು ಅಂತ ಶುಶ್ರೂಷೆ ಮಾಡಿ. ಅವಳಿಗೆ ಸಿಟ್ಟು ಬಂದು, ಸಾಯಂಕಾಲ ಹೊತ್ತು ಹಗಲಿಗೆ ನಿಮ್ಮನ್ನು ನೋಡಲಿಕ್ಕೆ ಬರುವುದಿಲ್ಲ, ಸಾಯಂಕಾಲ ಹೊತ್ತು ಯಾರು ಬರ್ತಾರೆ ಒಂದು ಮಾತನ್ನು. ಅವಾಗ ಅವನು, ಇಲ್ಲ ಒಂಚೂರು ಹೋಗಿ ತೆಗಿ, ಬಾಗಿಲು ತೆಗಿ ಅಂತ ಅಂದಾಗ ಹೋದಳು. ಬಾಗಿಲು ತೆಗಿ ಮಾತ್ರ ಇವ ಕರ್ಮಟ ಅಂದರೆ ಕರ್ಮಟ. ತಮಾಷೆಗೆ ಹೇಳೋದಂತಾದರೆ ಬಟ್ಟೆಯನ್ನು ಒದ್ದೆ ಮಾಡಿ ಹಿಂಡೋಲ್ಲ, ಹಾಗೆ ಉಟ್ಟುಕೊಳ್ಳುವ ಅಷ್ಟೂ ಮಡಿ, ಅಷ್ಟೂ ಕರ್ಮಾಚರಣೆ. ಎಂತಹ ಪ್ರಸಂಗದಲ್ಲಿಯೂ ಕೂಡ ಸ್ನಾನ ಸಂಧ್ಯಾ ವಂದನೆ ತಪ್ಪಿಸುವವ ಅಲ್ಲ. ನನಗೆ ತುಂಬ ಪರಿಚಯ ಅವರದ್ದು. ಇವಳು ಹೋದಳು, ಬಾಗಿಲು ತೆರೆಯುವುದಕ್ಕೂ ಇಲ್ಲಿ ಒಳಗಿನಿಂದ ಪ್ರಾಣ ಹೋಗುವುದಕ್ಕೂ ಸರಿಯಾಗಿ. ಏನರ್ಥ? ಯದ್ಯಪಿ ಯಮ ಒಳಗೆ ಬರಬೇಕಾದ್ರೆ ಬಾಗಿಲು ಹಾಕಿದ್ರೇನು ಕಿಟಕಿ ಹಾಕಿದ್ರೇನು ಎಲ್ಲೋ ನುಸುಳಿಕೊಂಡು ಬರ್ತಾನೆ ಯಮ. ಆದರೂ ಕೂಡ ಏನು ಮಾಡಿದ? ಬಾಗಿಲಿನ ಹತ್ರ ನಿಂತ. ಇವಳು ಬಾಗಿಲು ತೆರೆದು ಸ್ವಾಗತ ಮಾಡಲಿ, ಆಮೇಲೆ ಒಳಗೆ ಬರ್ತೇನೆ ಅಂತ. ಯಾಕೆ? ಅವ ಅಷ್ಟು ಕರ್ಮಠನಾಗಿದ್ದ, ಅಷ್ಟು ಗಾಯತ್ರಿ ಜಪವನ್ನು ಪ್ರತಿ ದಿವಸ ತಾನು ಮಾಡಿಕೊಂಡಿದ್ದ. ಅವನ ಮಗ ಅವನು ಒಳ್ಳೆಯ ಕರ್ಮಠ, ಅವ ಶಾಸ್ತ್ರಜ್ಞನೂ ಕೂಡ. ಅವನ ಮಗ ಈಗಲೂ ಇದ್ದಾರೆ, ಮಗ ಉಡುಪಿಯಲ್ಲಿದ್ದಾರೆ ಈಗಲೂ ಕೂಡ. ಹೀಗೆ ಹಾಗಾದರೆ ಸಾಮಾನ್ಯವಾಗಿ ನಿಮ್ಮಂತಹ ವ್ಯಕ್ತಿಗಳ ಬಳಿಗೆ ಯಮ ಬರಬೇಕಾದ್ರೇ ಅನುಮತಿ ಕೇಳಿಕೊಂಡು ಬರ್ತಾನೆ ಅಂತ ಆದಮೇಲೆ ಸಾಕ್ಷಾತ್ ವ್ಯಾಸರ ಮಗನಾಗಿಯೇ ಬಂದಿರತಕ್ಕಂತಹ ಆ ಧೃತರಾಷ್ಟ್ರ ಎನ್ನುವ ಹೆಸರಿನ ಗಂಧರ್ವನ ಬಳಿಗೆ ಯಮ ಬರಬೇಕು ಅಂತಾದರೆ ಕೇಳಿಕೊಂಡು ಬರುವುದರಲ್ಲಿ ತಪ್ಪಿಲ್ಲಲ್ಲ. ಅಂದರೆ ಏನು ಇದರಿಂದ ನಮಗೆ ಸಂದೇಶ ಏನು ಅಂತಂದರೆ, ನಾವು ನಮ್ಮ ಪಾಡಿಗೆ ದೇವರ ಚಿಂತನೆ ಇದನ್ನೆಲ್ಲ ಮಾಡಿಕೊಂಡು ಇದ್ದರೆ ಪ್ರಾಯಶಃ ನಮಗೂ ಕೂಡ ನಮ್ಮ ಮರಣ ಯಾವಾಗ ಅಂತ ಸ್ವಲ್ಪ ಆದರೂ ಸೂಚನೆ ಸಿಕ್ಕೀತೋ ಏನು. ವೇದವ್ಯಾಸದೇವರ ಆಚಾರ್ಯ ಮಧ್ವರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕರ್ಣನ ಬಗ್ಗೆ ಮಾತಂತಾರೆ. ಕರ್ಣ ಯುದ್ಧಕ್ಕೆ ಬರುವಾಗ ಪ್ರತಿ ದಿವಸ ಪರಶುರಾಮ ಕೊಟ್ಟ ಎಲ್ಲ ಆಯುಧಗಳು ಹಿಡ್ಕೊಂಡು ಬರ್ತಿರಲಿಲ್ಲ ಅಂತ. ಒಂದು ದಿವಸ ಎಲ್ಲ ಆಯುಧ ಹಿಡ್ಕೊಂಡು ಬಂದಂತೆ. ಯಾಕೆ ಅಂದರೆ ಆಚಾರ್ಯ ಮಧ್ವರು ಬರೀತಾರೆ, ಅವನಿಗೆ ಹಿಂದಿನ ದಿವಸ ರಾತ್ರಿಗೆ ಗೊತ್ತಾಯ್ತಂತೆ ನಾಳೆ ದಿವಸ ಸಾಯ್ತೇನೆ ತಾನು ಅಂತ. ಮೃತಿಕಾಲಂ ಜಾನನ್ ಕರ್ಣ, ನಾಳೆ ದಿವಸ ಸಾಯ್ತೇನೆ, ನಾನು ಬೇರೆ ದಿವಸ ಎಲ್ಲ ಹಿಡ್ಕೊಂಡು ಬಂದೆ ಅಂತಂದರೆ ಕೃಷ್ಣ ಇದ್ದಾನಲ್ಲ ಎದುರಿಗೆ, ಅವನ ಬುದ್ಧಿಯಿಂದಾಗಿ ಎಲ್ಲ ಅಪಹರಿಸಿಬಿಟ್ರೆ ಅದಕ್ಕೆ ಒಂದನ್ನು ಅಪಹರಿಸಿದ್ರೆ ಇನ್ನೊಂದು ಉಂಟು ಅಂತ ಹೇಳಿಕೊಂಡು ಏಕಂ ಅಪಹೃತಂತೆ ಅನ್ಯತ್ ಸ್ಯಾತ್ ಅಂತ ಹೇಳಿಕೊಂಡು ಅವ ಎಲ್ಲವನ್ನೂ ಎಲ್ಲ ದಿವಸ ತರ್ತಿರ್ಲಿಲ್ಲ ಅಂತೆ. ಆದರೆ ಸಾಯ್ತೇನೆ ಅಂತ ಯಾವಾಗ ಹಿಂದಿನ ದಿವಸ ಗೊತ್ತಾಯಿತೋ ಆವಾಗ ಎಲ್ಲ ಹಿಡ್ಕೊಂಡು ಬಂದ. ಯುದ್ಧದಲ್ಲಿ ಕೃಷ್ಣಾರ್ಪಣ ಅಂತಂದ. ಯಾಕೆ? ಹಿಂದಿನ ಜನ್ಮದಲ್ಲಿ ರಾಮಚಂದ್ರನ ಸೇವೆ ಮಾಡಿದ ಫಲ. ಹಿಂದಿನ ಜನ್ಮದಲ್ಲಿ ಸುಗ್ರೀವ ಆಗಿದ್ದ, ಮುಂದಿನ ಜನ್ಮದಲ್ಲಿ ಕರ್ಣ ಆದ. ಹಿಂದಿನ ಜನ್ಮದಲ್ಲಿ ಕೃಷ್ಣನ ಬಗ್ಗೆ ರಾಮನ ಬಗ್ಗೆ ಒಳ್ಳೆಯ ಕಂಠ ಉಳ್ಳವನಾದ. ಏನ್ರೆ ಅವ್ರದ್ದು ಕಂಠ ಅಲ್ವೋ, ಚೆನ್ನಾಗಿ ಹಾಡ್ತಾ ಇದ್ರೆ ನಾವೇನನ್ನೋದು ಅಪ್ಪ ಏನ್ರಿ ಧ್ವನಿ ತಳಲ್ಲ, ಏನ್ರೆ ಅವ್ರದ್ದು ಕಂಠ, ಎಷ್ಟು ಒಳ್ಳೆಯ ಕಂಠ. ಅದೇ ಸುಗ್ರೀವ ರಾಮಚಂದ್ರನ ಬಗ್ಗೆ ಚೆನ್ನಾಗಿ ಹಾಡಿದ 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 ತಾನು ಅದೇ ರಾಮಕೃಷ್ಣನಾಗಿ ಬಂದಾಗ ಕೇಳಿದ ಅಲ್ಲಿ ಸುಗ್ರೀವ, ಇಲ್ಲಿ ಕರ್ಣ. ಆದ್ದರಿಂದ ದೇವರು ಏನು ಮಾಡಿದ? ಸೂಚನೆ ಕೊಟ್ಟ. ಅದೇ ರೀತಿಯಲ್ಲಿ ಈಗ ಧೃತರಾಷ್ಟ್ರನೂ ಕೂಡ ಅವನ ಬಳಿಗೆ ವಿದುರ, ಯಾರು ಯಮನಾದ ವಿದುರ ತಾನು ಬರಬೇಕು ಅಂತಾದರೆ ಒಂದು ಮಾಧ್ಯಮದ ಮೂಲಕ ಅವ ಬಾ ಅಂತ ಹೇಳಿದ ಮೇಲೆ ಅವನ ಅಪ್ಪಣೆ ಪಡ್ಕೊಂಡು ವಿದುರ ತಾನು ಒಳಗೆ ಹೋದ ಮೇಲೆ ಅಣ್ಣ ಏನು ಯಾಕೆ ನಿನ್ನೆ ನೋಡಿದ್ದೆವು, ನಿದ್ದೆ ಬರೋಲ್ಲ, ನಿದ್ದೆ ಮಾಡಿಕೊಡ್ಲಿಕ್ಕೆ ನನ್ನಿಂದ ಆಗೋಲ್ಲ ಅಂತ. ಮದುವೆಗೆ ಹೋಗಲಿಕ್ಕೆ ನಮ್ಮಿಂದ ಆಗಿಲ್ಲ ಅಲ್ವಾ, ನಮ್ಮ ಪ್ರತಿನಿಧಿಯಾಗಿ ಯಾರನ್ನಾದರೂ ಕಳಿಸ್ಕೊಳ್ಬೋದು. ದೇವರ ಪೂಜೆಗೆ ನಮ್ಮಿಂದ ಆಗಿಲ್ಲ,
ಆಚಾರವನ್ನು ಕಲಿಸಿ ದೊಡ್ಡ ದೇವರ ಪೆಟ್ಟಿಗೆ ತೆಗೆದು ಪೂಜೆ ಮಾಡಿಸಿ. ನಮ್ಮಲ್ಲಿ ದೊಡ್ಡ ದೇವರು ಚಿಕ್ಕ ದೇವರು ಇರ್ತಿದ್ದಾರೆ. ಅದು ಚಿಕ್ಕದು ದೊಡ್ಡದು ದೇವರಿಗಲ್ಲ, ಪೆಟ್ಟಿಗೆಗೆ ಸೇರಿದ್ದು. ದೇವರು ಒಬ್ಬನೇ. ಅದು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದೊಂದು ಇದಿರುತ್ತೆ. ಚಿಕ್ಕ ದೇವರ ಪೆಟ್ಟಿಗೆ ಆದರೆ ನಾವೇ ಪೂಜೆ ಮಾಡ್ತೇವೆ. ದೊಡ್ಡ ದೇವರ ಪೆಟ್ಟಿಗೆ ಅಂತಾದರೆ ಆಚಾರವನ್ನು ಕರೆಸಿ ಪೂಜೆ ಮಾಡ್ತೇವೆ. ಸರಿ, ನಮ್ದೇನೋ ಸಂಧಿ ಶಾಂತಿ, ರಾಹು ಬೃಹಸ್ಪತಿಯೋ ಪೂಜಾ ರಾಹು ಏನೋ ಸಂಧಿ ಶಾಂತಿ, ಇಷ್ಟು ಜಪ ಮಾಡಬೇಕು ಅಂತಂತಾರೆ. ನಮ್ಮಿಂದ ಆಗೋಲ್ಲ. ಆವಾಗ ಆಚಾರ ಹತ್ರ ಜಪ ಮಾಡಿಸಿ ದಕ್ಷಿಣೆ ಕೊಟ್ಟು ಅದರ ಫಲವಂತೆ ಕೊಳ್ಳಿಕ್ಕೆ ಬರುತ್ತೆ ಧೃತರಾಷ್ಟ್ರ. ಆದರೆ 2 ಮಾತ್ರ ಪ್ರತಿನಿಧಿ ಇಲ್ಲ, ಮತ್ತೆ ಎಲ್ಲದಕ್ಕೂ ಪ್ರತಿನಿಧಿ ಉಂಟು. ಯಾವುದೆರಡು ಒಂದ? ಒಂದು ಊಟ, ಇನ್ನೊಂದು ನಿದ್ದೆ. ನನಗೆ ಇವತ್ತು ಪುರುಸೊತ್ತಿಲ್ಲ. ಅಲ್ಲಿ ನವರಾತ್ರೋತ್ಸವದ ಉಪನ್ಯಾಸ ಒಳ್ಳೊಳ್ಳೆ ವಿದ್ವಾಂಸರು ಬಂದಿರ್ತಾರೆ. ಅವರ ಉಪನ್ಯಾಸ ಕೇಳಬೇಕು. ಅದು ಮುಗಿಸಿ ಬರುವಾಗ ಸ್ವಲ್ಪ ತಡ ಆದೀತು. ಆದ್ದರಿಂದ ನನ್ನ ಪರವಾಗಿ ಹೆಂಡತಿ ನೀನೇ ಊಟ ಮಾಡು, ಹೇಳದೇನೆ ಊಟ ಮಾಡ್ತಾಳೆ ಅಂತ ಹೇಳಿದ್ರೆ ಕೇಳಬೇಕಾ? ಆಗೋದಿಲ್ಲಲ್ಲ. ಎಷ್ಟೇ ಕೆಲಸ ಇದ್ರೂ ಕೂಡ ನಮ್ಮ ಹೊಟ್ಟೆಗೆ ಊಟ ನಾವೇ ಮಾಡಬೇಕು. ಎಷ್ಟೇ ಒತ್ತಡ ಇದ್ರೂ ಕೂಡ ನಮ್ಮ ನಿದ್ದೆ ನಾವೇ ಮಾಡಬೇಕು. ಹೇಗೋ ಅದೇ ರೀತಿಯಲ್ಲಿ ಎಷ್ಟೇ ಒತ್ತಡ ಇದ್ದರೂ ನಮ್ಮ ಬಗ್ಗೆ ದೇವರ ಪೂಜೆ ನಾವೇ ಮಾಡಬೇಕು. ಆವಾಗ ಮಾತ್ರ ನಮಗೆ ನಿಮಗೆ ಶ್ರೇಯಸ್ಸು. ಅದಕ್ಕೆ ಹೇಳಿದ್ದು, ಉದ್ಧಾರದ ವಿಷಯದಲ್ಲಿ ಅವರವರ ತಲೆಗೆ ಅವರವರ ಕೈ, ನಮ್ಮ ತಲೆಗೆ ನಮ್ಮ ಕೈ. ನಮ್ಮ ಉದ್ಧಾರಕ್ಕೆ ಇನ್ನೊಬ್ಬರ ಕೈಯನ್ನು ನಮ್ಮ ತಲೆಯ ಮೇಲೆ ಇಳಿಸಿದ ಕ್ಷಣಕ್ಕೆ ನಮ್ಮ ಉದ್ಧಾರ ಆಗೋಲ್ಲ. ನಮ್ಮ ತಲೆಗೆ ನಮ್ಮದೇ ಕೈ ಅಂತ ಅಲ್ಲಿಂದ ಬಂದದ್ದು. ಆದ್ದರಿಂದ ವಿದುರ ಅಂದ, ಬೇರೆ ಏನಾದರೂ ನಾನು ಮಾಡಿಕೊಡ್ತಿದ್ದೆ, ಆದರೆ ನಿದ್ರೆಯ ವಿಷಯದಲ್ಲಿ ಮಾತ್ರ ನಾನು ಮಾಡಿಕೊಡ್ಲಿಕ್ಕೆ ಬರೋಲ್ಲ. ಏನಾಗಬೇಕು ಹೇಳು ಅಂದಾಗ ಮಾಡು ದೇವರ ಬಗ್ಗೆ 2 ಉಪನ್ಯಾಸ. ರಾತ್ರಿ ಕಳಿಬೇಕಾಗಿದೆ, ಸಾಲದಕ್ಕೆ ಸಂಜೆ ನಾಳೆ ಬೆಳಿಗ್ಗೆ ಬಂದು ಹೇಳೋದು ಅಂತ ಅಂದಿದ್ದ. ಆದ್ದರಿಂದ ನಾಳೆ ಬೆಳಿಗ್ಗೆ ಮಾಡಬೇಕಾದಕ್ಕೋಸ್ಕರ ದೇವರ ಬಗ್ಗೆ ಉಪದೇಶ ಮಾಡು ಅಂತಂದಾಗ ಒಟ್ಟಿಗೆ ನಾವೇನು ತೀರ್ಮಾನ ಮಾಡಿದ್ದು ಅಂತಂದರೆ, ನಿದ್ದೆ ಬರಬೇಕಾದ್ರೆ ಉಪನ್ಯಾಸ ಕೇಳಬೇಕು. ಇದರಿಂದ ಯಾರಿಗೆ ನಿದ್ದೆ? ಉಪನ್ಯಾಸ ಮಾಡುವವರಿಗಲ್ಲ, ಉಪನ್ಯಾಸ ಕೇಳುವವರು. ಯಾರು ತಂಟೆಗೆ ಬರುವುದಿಲ್ಲ ಅಂದರೆ ಅವರು ಉಪನ್ಯಾಸ ಕೇಳ್ತಿದ್ದಾರೆ, ಮಾತಾಡಬೇಕು. ಜಪ ಮಾಡ್ತಿರುವಾಗಾದ್ರೂ ಕೂಡ ಒಬ್ಬರು ಮಾತಾಡಿಸ್ಲಿಕ್ಕೆ ಬರ್ತಾರೆ, ಆದರೆ ಉಪನ್ಯಾಸ ಕೇಳಲಿಕ್ಕೆ ಹೋದರೆ ಮಾತಾಡಲಿಕ್ಕೆ ಬರೋದು. ಅವರು ಉಪನ್ಯಾಸ ಕೇಳ್ತಾ ಇದ್ದಾರೆ, ನಾವು ಮಾಡೋದು ನಿದ್ದೆ. ಆದ್ದರಿಂದ ಕೆಲವರು ಮನೇಲಿ ನಿದ್ದೆ ಮಾಡಲಿಕ್ಕೆ ಆಗದೆ ಇಲ್ಲಿಗೆ ಎದ್ದುಕೊಂಡು ಬಂದಿರ್ತಾರೆ. ಆರಾಮದಲ್ಲಿ 1.5 ಗಂಟೆ ಆರಾಮದಲ್ಲಿ, ಯಾರ ತೊಂದರೆನೂ ಇಲ್ಲದೆ ಅಂತ ಉಪನ್ಯಾಸ ಮುಗಿದ್ರು ಕೂಡ ಅದು ಎದ್ದೇ ಇಲ್ಲ. ಮತ್ತೊಬ್ರು ಯಾರಾದ್ರೂ ಉಪನ್ಯಾಸ ಮುಗಿತು ಹೇಳಿ. ಏನರ್ಥ? ವ್ಯಾಸರ ಮಾತು ಇದು, ವಿದುರನ ಮಾತು ಇದು, ಧೃತರಾಷ್ಟ್ರ ಹೇಳಿರತಕ್ಕಂಥ ಮಾತು. ಜುಜುಬಿ ನಾವು ನೀವು ಆಡಿರತಕ್ಕಂಥ ಮಾತಾದರೆ ಅದನ್ನು ಈ ರೀತಿಯಲ್ಲಿ ತಗೊಳ್ಬೋದಿತ್ತು. ಆದರೆ ಧೃತರಾಷ್ಟ್ರನ ಬಾಯಿಂದ ಯಾವಾಗ ವ್ಯಾಸರು ಹೇಳಿದರು ಏನು ಅಂತ, ನಿದ್ದೆ ಬರಬೇಕಾದ್ರೆ ಉಪನ್ಯಾಸ ಬೇಕು ಅಂತ ಯಾವಾಗ ಹೇಳಿಸಿದ್ರೋ ಏನೋ ಇನ್ನೊಂದು ಅರ್ಥ ಉಂಟು. ಏನದು? ನಿದ್ರಾ ಶಬ್ದಕ್ಕೆ ವೈರಾಗ್ಯ ಅಂತ ಅರ್ಥ. ಉಪನ್ಯಾಸ ಕೇಳಿದ್ರಿಂದ ನಿದ್ದೆ ಬರ್ತದೆ ಅಂತಂದರೆ ಉಪನ್ಯಾಸ ಶ್ರವಣದಿಂದ ವೈರಾಗ್ಯ ಬರ್ತದೆ ಅಂತ ಅರ್ಥ. ನಮ್ಮಲ್ಲಿ ಅಲ್ಲಿಂದ ಒಂದು ಚಾಲುವಾದದ್ದು, ಅಲ್ಲಿಂದ ಒಂದು ಆರಂಭ ಆದದ್ದು. ಏನು? 3 ರೀತಿಯ ವೈರಾಗ್ಯ ಉಂಟು. ಅದರಲ್ಲಿ ಒಂದು ಇದು ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಆಮೇಲೆ 3ನೇದು ಪುರಾಣ ವೈರಾಗ್ಯ. ಯಾರ ಮೇಲೆ? ಪುರಾಣಿಕರ ಮೇಲೆ ಕೆಲವರಿಗೆ. ಅದಕ್ಕಂತ ಅಲ್ವೋ, ಸಹಜ ಅಲ್ವೋ? ದೇವರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಹೇಳುವವರು ಬಂದು ದೇವರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಉಪನ್ಯಾಸ ಮಾಡುವಾಗ ನಮಗೆ ಒಳಗಿನಿಂದ ತೋರುತ್ತಲ್ವೋ, ಬೇಕಾ ಇದೆಲ್ಲ ನಮಗೆ ಜಂಜಾಟಗಳು ಅಂತ ತೋರ್ತದೆ. ಆದರೆ ಅದೇ ಆಗ ಹೇಳಿದಂತೆ ಆ ಸಮಯ ನಮಗೆ ತೋರುತ್ತದೆ. ಮನೆ ಹೋಗುವಾಗ ಪುನಃ ನಮ್ಮ ಸಂಸಾರ ಮಾಮೂಲು ಉಂಟು. ಆದರೆ ಇದನ್ನೇ ಪ್ರತಿ ದಿವಸ ನಾವು ಉಪನ್ಯಾಸ ಕೇಳುವಾಗ ನಮಗೆ ಬೇಕಾ ನನಗೆ ಇಂತಹ ಜಂಜಾಟ? ಎಷ್ಟು ಬೇಕೋ ಅಷ್ಟೇ ಇಟ್ಟುಕೊಂಡ್ರೆ ಒಳ್ಳೆಯದಲ್ವೋ ಅಂತ ನಿಮ್ಮ ತಲೆಗೆ ಪ್ರತಿ ದಿವಸ ಬಂತು ಅಂತಂದರೆ ಅಲ್ಲಿಂದ ಆರಂಭ ಆಗುತ್ತೆ. ಹಾಗಾದರೆ ಯಾವುದು ನಮಗೆ ನಾಂದಿ ಹಾಕಿದ್ದು? ಉಪನ್ಯಾಸ ಅಲ್ವ ನಮಗೆ ನಾಂದಿ ಹಾಕಿದ್ದು? ಇದು ನಿದ್ರಾ ಶಬ್ದಕ್ಕೆ ವೈರಾಗ್ಯ ಅಂತ ಅರ್ಥ. ಏನು? ಹೇಗೆದು ನಿದ್ರಾ ಶಬ್ದಕ್ಕೆ ವೈರಾಗ್ಯ ಅಂತ ಅರ್ಥ?
ಶಾಸ್ತ್ರಕಾರರು ಎಂದೂ ಕೂಡ ಸುಳ್ಳು ಮಾತಾಡೋದು. ಅವರೊಂದು ಶಬ್ದ ಕೊಟ್ಟರು ಅಂತಂದರೆ ಅದಕ್ಕೆ ಅರ್ಥ ತುಂಬಿಸಿಯೇ ಕೊಡ್ತಾರೆ. ನಾವು ಮಾತ್ರ ಅದನ್ನು ನಿಧಾನವಾಗಿ ಅರ್ಥೈಸ್ಕೊಳ್ಬೇಕು. ನಮ್ಮ ಕ್ರಮ ಏನು ಅಂತಂದರೆ ಒಂದು ಕೊಟ್ಟರೆ ಇಡೀ ನುಂಗುವುದು ನಮ್ಮದು ಕೆಲಸ. ಇಡೀ ನುಂಗಬೇಡ, ಅದು ದುಡ್ಡು ಅಲ್ಲ ಭೂಮಿಯೂ ಅಲ್ಲ ಇಡೀ ನುಂಗಲಿಕ್ಕೆ. ಮತ್ತು ಇದು ಶಬ್ದ, ಅದರಿಂದ ಒಡೆದು 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 ನುಂಗು. ಆವಾಗ ಅದರ ರುಚಿ ಅಂತ ಗೊತ್ತಾಗುತ್ತೆ. ಏನು ನಿದ್ರಾ, ನೀ ಅಂತ ಬೇರೆ ಮಾಡು, ದ್ರಾ ಅಂತ ಬೇರೆ ಮಾಡು. ನಿದ್ರಾ